ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಶನಿವಾರ ಬೆಳಗ್ಗೆ ಇನ್ನು 6 ಗಂಟೆಗೆ ಕರೆಕ್ಟಾಗಿ 5 ನಿಮಿಷ ಇತ್ತು. ಇನ್ನು ಆವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು, ನೈಟ್ 12 ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿರೋ ಮಳೆ. ಬೆಳಗಿನ ಜಾವ ಆದರೂ ಕೂಡ ಮಳೆನೇ ಬಿಟ್ಟಿರಲಿಲ್ಲ, ಅಷ್ಟು ಮಳೆ ಬಂತು. ಶುಕ್ರವಾರ ಅಂತೂ ಸಖತ್ತು ಬಿಸಿಲಿತ್ತು, ಮಳೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನೈಟೆಲ್ಲ ನೋಡಿದ್ರೆ ಮಳೆ ಮೋಡ ಕೂಡ ಆಗಿರಲಿಲ್ಲ. ಸಡನ್ನಾಗಿ ಇದ್ದಕ್ಕಿದ್ದಂಗೆ 12 ಗಂಟೆಯಿಂದ ಸ್ಟಾರ್ಟ್ ಆಯಿತು ನೋಡಿ. 12 ಗಂಟೆಗೆ ಒಂದು ಮಿಂಚಿಬಿಟ್ಟು ಮತ್ತು ಗುಡುಗು ಮಳೆ 3 ಕೂಡ ಬೇಗನೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಗೊತ್ತಲ್ವಾ, ಹೊರಗಡೆ ಎಲ್ಲ ಪೇಚಾಡ್ದಂಗೆ ಆಯಿತು. ಇನ್ನು ಚಪ್ರ ಅಂತೂ ಸಿಕ್ಕಾಪಟ್ಟೆ ಫುಲ್ಲು ಕೂಡ ಸೋರುತ್ತೆ ನಮ್ಮದು. ಇನ್ನು ರೂಮ್ ಕೂಡ ಸೋರುತ್ತೆ, ಮತ್ತು ನಾವು ಅಡುಗೆ ಮನೆ ಇದೆ ಅಲ್ವಾ, ಅಲ್ಲಿ ಕೂಡ ಸ್ವಲ್ಪ ಸೋರ್ತಾ ಇರುತ್ತೆ. ಇನ್ನು ಸದ್ಯ ನಾನು ನನ್ನ ಮಗ ಅಲ್ವಾ, ನನ್ನ ಮಗನ ಸ್ವಲ್ಪ ಸೈಡಲ್ಲಿ ಮಲಗಿಸ್ಬಿಟ್ಟು ಇನ್ನು ನೈಟೆಲ್ಲ ಫುಲ್ಲು ನಾನು ನಿದ್ದೆನೇ ಮಾಡಲಿಲ್ಲ. ಇನ್ನೊಂದಂದರೆ ಕರೆಂಟ್ ಕೂಡ ಇರಲಿಲ್ಲ. ಕರೆಂಟ್ ಇಲ್ಲ ಅಂದರೆ ಅದು ಸ್ವಲ್ಪ ಸೆಕೆ ಕೂಡ ಆಗುತ್ತೆ. ಇನ್ನು ಸೊಳ್ಳೆ ಕಾಟ ಅಂತೂ ಎಷ್ಟೇ ಮಳೆ ಬಂದರೂ ಕೂಡ ಸೊಳ್ಳೆ ಕಾಟ ತಪ್ಪೋದೇ ಇಲ್ಲ. ಇನ್ನು ಅದಕ್ಕೋಸ್ಕರ ನಾನು ಗುಂಡು ನೋಡಿಕೊಂಡೆ. ನಾನು ಸ್ವಲ್ಪ ನಿದ್ದೆ ಕೂಡ ಸರಿಯಾಗಿ ಆಗಲಿಲ್ಲ ನನಗೆ. ಬಿಡಿ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಅವ್ನು ನೋಡಿಕೊಂಡೆ. ಒಂದು ಸ್ವಲ್ಪ ಹೊತ್ತು, ಒಂದು 3 ಗಂಟೆವರೆಗೂ ಹಂಗೆ ಅವ್ನು ನೋಡಿಕೊಂಡೇ ಇದ್ದೆ. ಆಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ, ಹೆಂಗೆ ಮಲ್ಕೊಂಡೋ ಗೊತ್ತಿಲ್ಲ. ಇನ್ನು ಆಮೇಲೆ ಕರೆಕ್ಟಾಗಿ 5 ಗಂಟೆಗೆ ಎಚ್ಚರಿಕೆ ಆಯಿತು. ಇನ್ನು 5 ಗಂಟೆಗೆ ಎಚ್ಚರಿಕೆ ಆದ ತಕ್ಷಣ ಸುಮ್ಮನೆ ಎದ್ದೇಳಲಿಲ್ಲ. ಬಿಡು ಅಂತ ಕರೆಂಟ್ ಬೇರೆ ಇರಲಿಲ್ಲಲ್ಲ, ಮತ್ತು ಕತ್ಲೆಯಲ್ಲಿ ಎದ್ಬಿಟ್ಟು ಇನ್ನೇನು ಮಾಡೋದಂತ ಹೇಳಿ ಸ್ವಲ್ಪ ಬೆಳಗಾಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಗೊತ್ತಲ್ಲ, ನಾನು ನೈಟೇ ಬಟ್ಟೆಯಲ್ಲೇ ನೆನೆಸಿಟ್ಬಿಟ್ಟಿದ್ದೆ. ಇನ್ನು ನೈಟ್ ಫುಲ್ಲು ನೆನೆಸ್ಬಿಟ್ಟಿದ್ನಲ್ವ, ಒಂಥರ ಸ್ಮೆಲ್ ಕೂಡ ಬಂದುಬಿಡುತ್ತೆ ಬಟ್ಟೆ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಯಿತು. ಯಾಕಾದ್ರೆ ನೆನೆಸಿದ್ನಪ್ಪ ನೋಡಿ, ಇವಾಗ ಮಳೆ ಬೇರೆ ಬಂದಿದೆ. ಇನ್ನು ಬಿಸಿಲು ಕೂಡ ಇಷ್ಟೊತ್ತಾದರೆ ಬಿಸಿಲು ಬಂದಿಲ್ಲ, ಮತ್ತು ಬಟ್ಟೆ ಒಣಗಲಿಲ್ಲ ಅಂದರೆ ತುಂಬ ಸ್ಮೆಲ್ ಬಂದುಬಿಡುತ್ತೆ ಅಂತ ಅನ್ನಿಸ್ತು. ಸದ್ಯ ಬಟ್ಟೆ ಎಲ್ಲ ಒಗೆದು ಆಮೇಲೆ ಒಂದು 11:30 12 ಗಂಟೆಗೆ ಒಂದು ಸ್ವಲ್ಪ ಬಿಸಿಲು ಬಂತು. ಅಲ್ಲಿವರೆಗೂ ಬಿಸಿಲೇ ಬಂದಿರಲಿಲ್ಲ, ಸ್ವಲ್ಪ ಬರೀ ಮೋಡ ಥರನೇ ಇತ್ತು. ಸದ್ಯ ಬಿಸಿಲೆಲ್ಲ ಬಂದುಬಿಟ್ಟು ಬಟ್ಟೆ ಕೂಡ ಚೆನ್ನಾಗಿ ಒಣಗಿದ್ವು. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ನನಗೆ. ಇನ್ನು ನೈಟೇ ಬಟ್ಟೆ ಎಲ್ಲ ನೆನೆಸಿದ್ಮೇಲೆ ಇವಾಗೆಲ್ಲ ಒಗಿತಾ ಇದ್ದೀನಿ. ಮತ್ತು ಸ್ವಲ್ಪ ಮನೆ ಕೆಲಸ ಕೂಡ ಇತ್ತು. ಫಸ್ಟ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಫಸ್ಟ್ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ, ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡ್ಬಿಟ್ಟಿದ್ದೆ, ಚೆನ್ನಾಗಿ ಇನ್ನೂ ಎದ್ದಿರಲಿಲ್ಲ. ಮಲ್ಕೊಳ್ಳಿ ಅವನು ಮತ್ತೆ ಎದ್ಬಿಟ್ರಂತೂ ಬಟ್ಟೆ ಒಗೆಯೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಸ್ವಲ್ಪ ಬೇಗ ಒಗಿತಾ ಇದ್ದೀನಿ. ಇನ್ನು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ, ಒಂಥರ ಚಳಿ ಕೂಡ ಅನ್ನಿಸ್ತಾ ಇತ್ತು, ಅಷ್ಟು ಮಳೆ ಬಂತು. ನೋಡ್ತಾ ಇರ್ಬೋದು, ರೋಡಲ್ಲಿ ಯಾವಾಗಲೂ ಇಲ್ಲಿ ಸಿಮೆಂಟ್ ರೋಡ್ ಇದೆ, ಸಿಮೆಂಟೇ ಕಾಣಿಸ್ತಾ ಇರಲಿಲ್ಲ, ಬರೀ ಮರಳು ಕಾಣಿಸ್ತಾ ಇತ್ತು. ಅಂಥದ್ರಲ್ಲಿ ಒಂದು ನೈಟ್ ಮಳೆ ಬಂದಿದ್ದಕ್ಕೆ ಎಷ್ಟು ಮಣ್ಣಿತ್ತು ಅಷ್ಟು ಮಣ್ಣು ಕೂಡ ಎಲ್ಲ ಕೊಚ್ಕೊಂಡೋಗ್ಬಿಟ್ಟು ಇನ್ನು ಸಿಮೆಂಟ್ ರೋಡ್ ಕಾಣಿಸ್ತಾ ಇತ್ತು. ಅಷ್ಟು ಮಳೆ ಬಂತು, ಚೆನ್ನಾಗಿ ಬಂತು, ಪರವಾಗಿಲ್ಲ. ಮತ್ತು ಕರೆಂಟ್ ಕೂಡ ತೆಗೆದುಬಿಟ್ಟಿದ್ರು. ಇನ್ನು ಕರೆಂಟ್ ಇಲ್ಲಾಂದರೆ ಗೊತ್ತಲ್ವ, ಏನು ಕೆಲಸಗಳು ಕೂಡ ಆಗೋದಿಲ್ಲ. ಅದಕ್ಕೆ ಯಾವಾಗ ಏನೇನು ಕೆಲಸ ಮಾಡ್ಕೋಬೇಕು ಅದೆಲ್ಲ ಮುಗಿಸ್ಕೊಂಬಿಡೋಣ, ಆಮೇಲೆ ನೋಡೋಣ ಕರೆಂಟ್ ಬಂದಮೇಲೆ ಅಂತೇಳ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ. ಫಸ್ಟ್ ಬಟ್ಟೆ ಎಲ್ಲ ಆದಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು ಸತಿ ಎಲ್ಲ ಒಗ್ದಿದ್ದೆ ಬಟ್ಟೆ. ಇದು ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಹೋಗಿತಾ ಇದ್ದೀನಿ ಇವಾಗ. ಇನ್ನು ಚಿಕ್ಕಮ್ಮ ಎಲ್ಲ ಸೀರೆ ಎಲ್ಲ ಇಲ್ಲೇ ಬಿಟ್ಟೋಗಿದ್ರು, ಮತ್ತು ಚಿಕ್ಕಮ್ಮನ ಮೊಮ್ಮಕ್ಕಳು ಕೂಡ, ನನ್ನ ಅಳಿಯಂದ್ರು ಕೂಡ ಒಂದೆರಡು ಶರ್ಟು ಅವೆಲ್ಲ ಬಿಟ್ಟೋಗಿದ್ರು. ಇನ್ನು ಬಿಡು ಅಂತೇಳ್ಬಿಟ್ಟು ಅವನು ಕೂಡ ಎಲ್ಲ ನೆನೆಸಿಟ್ಟಿದ್ದೆ. ಈ ಸತಿ ಎಲ್ಲ ಒಗೆದ್ಬಿಟ್ರೆ ಇನ್ನು ಕ್ಲಿಯರ್ ಆಗುತ್ತೆ. ನೆಕ್ಸ್ಟಿಂದ ಆಮೇಲೆ ಒಂದೆರಡು ಜೊತೆ ಆದ ತಕ್ಷಣ ಒಗ್ದು ಹಾಕೊಂಡ್ಬಿಡೋಣ. ಇನ್ಮೇಲೆ ಹೇಳೋದಕ್ಕಾಗೋದಿಲ್ಲ, ಮಳೆ ಅಂತೂ ಯಾವಾಗ ಬರುತ್ತೋ ಅನ್ನೋದು ಗೊತ್ತಿರಲ್ಲ, ಮತ್ತು ನೀರಿನ ಪ್ರಾಬ್ಲಮ್ ಕೂಡ ಇರುತ್ತೆ. ಇನ್ನು ಮಳೆ ಬಂದ್ರಂತೂ ಕರೆಂಟೇ ಸರಿಯಾಗಿ ಕೊಡೋದಿಲ್ಲ. ಇನ್ನು ಅಲ್ಲಿ ಕಂಬಗಳು ಬೇರೆ ಬೀಳ್ತಾ ಇರುತ್ತೆ, ಮತ್ತು ವೈರೆಲ್ಲ ಕಟ್ಟಾಗ್ತಾ ಇರುತ್ತೆ. ಹಳ್ಳಿಲಂತೂ ಭಾಳ ತುಂಬ ಪಚಿತಿ ಆಗಿಬಿಡುತ್ತೆ. ಒಂದು ಸರಿ ಮಾಡೋದಕ್ಕೇ ತುಂಬ ಟೈಮ್ ತೊಗೊಳ್ತಾರೆ ಪಾಪ. ಅದಕ್ಕೋಸ್ಕರ ಇನ್ನು ನಾನು ಎಲ್ಲ ಕೆಲಸ ಎಲ್ಲ ಏನು ಪೆಂಡಿಂಗ್ ಇಟ್ಕೋಬಾರ್ದು. ಏನೇ ಕೆಲಸ ಇದ್ದರೂ ಕೂಡ ಬೇಗ ಬೇಗ ಮಾಡ್ಕೊಂಡು ಮುಗಿಸ್ಕೊಳ್ಳೋದೇ ಒಳ್ಳೆಯದು. ಅಟ್ಲೀಸ್ಟ್ ನಾವು ಕೆಲಸ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡ್ರೇನೋ ಒಂಥರ ನೆಮ್ಮದಿಯಾದ್ರೂ ಇರುತ್ತೆ ಇರೋದಕ್ಕೆ, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇನ್ನು ಕುಡಿಯೋ ನೀರು ಅಷ್ಟೇ, ಯಾವಾಗಲೂ ಕೂಡ ಕುಡಿಯೋ ನೀರು ಮನೇಲಿ ಇರಲೇಬೇಕು, ಇಲ್ಲ ಅದು ಕೂಡ ಒಂಥರ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಇನ್ನು ಟಿಫನ್ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ಕೊತಾನೆ ಬಟ್ಟೆ ಒಗಿತಾ ಇದ್ದೀನಿ. ಮಾವಿನಕಾಯಿ ಇದ್ವು, ನೋಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ನೋಡಿದ್ರೆ ಅಲ್ಲಿಗೂ ಒಂದು ಕಟ್ ಮಾಡಿದೆ. ಒಂದು ಮಾವಿನಕಾಯಿ ನೋಡಿದ್ರೆ ಒಂದು ಸ್ವೀಟ್ ಇತ್ತು, ಹುಳಿನೇ ಇರಲಿಲ್ಲ. ಇದು ಚಿತ್ರಾನ್ನದಕ್ಕೆ ಬರೋದಿಲ್ಲ ಬಿಡು ಅಂತೇಳ್ಬಿಟ್ಟು ಹಂಗೆ ಸುಮ್ಮನೆ ಪಕ್ಕಕ್ಕೆ ಎತ್ತಿಟ್ಟು ಬಂದಿದ್ದೆ, ಬಟ್ಟೆ ಒಗ್ದು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ನಮ್ಮ ಅಣ್ಣ ಕೂಡ ಕೆಲಸಕ್ಕೆ ಹೋಗಿದ್ರು ಆಗ್ಲೇ. ಇನ್ನು ಅವರು ಒಂದು 11 ಗಂಟೆಗೆ ಹಂಗೆ ಬಂದುಬಿಡ್ತಾರೆ ಊಟಕ್ಕೆ. ಅದಕ್ಕೆ ಅಣ್ಣ ಬರೋಷ್ಟೊತ್ತಿಗೆ ಸ್ವಲ್ಪ ಮಾಡೋಣ ಅಂತ ಹೇಳಿ ಇನ್ನು ಫಸ್ಟೆಲ್ಲ ಬಟ್ಟೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಅತ್ತಿಗೆ ಬಂದು ಊರಿಗೆ ಹೋಗಿದ್ದಾರೆ ಅವರು. ಇನ್ನು ಊರಲ್ಲಿ ಹಬ್ಬ ಇದೆ ಅಂತೆ, ಅದಕ್ಕೋಸ್ಕರ ಹೋಗಿದ್ದಾರೆ. ಇನ್ನು ಅಡುಗೆ ಕೆಲಸ ಎಲ್ಲ ನಮ್ಮದೇ, ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ.
ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಆದವು, ಬಟ್ಟೆ ಎಲ್ಲ ಆದಮೇಲೆ ಜಾಲಿಸ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟೆ. ಅಲ್ಲಿಗೊಂದು ಸ್ವಲ್ಪ ಲೈಟಾಗಿ ಬಿಸಿಲು ಬಂತು ಅಷ್ಟೇ, ಜಾಸ್ತಿ ಕೂಡ ಬಿಸಿಲು ಬರಲಿಲ್ಲ. ಇನ್ನು ಅಕ್ಕಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ, ಬೇಗ ಅನ್ನ ಮಾಡಿ ಆಮೇಲೆ ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿಬಿಡೋಣ ಅಂತ ಹೇಳಿ. ಏನಾದರೂ ಸಾಂಬಾರು ಮಾಡೋಣ ಅಂದ್ಕೊಂಡ್ರೆ ಇನ್ನು ಕರೆಂಟ್ ಕೂಡ ಬಂದಿರಲಿಲ್ಲ. ಸಾಂಬಾರಿಗೆ ಸ್ವಲ್ಪ ವೇಟ್ ಮಾಡ್ತಾಯಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇನ್ನು ಚಿತ್ರಾನ್ನನೇ ಮಾಡೋಣ, ತೀರಾ ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಫಸ್ಟ್ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಇಡ್ತಾಯಿದ್ದೀನಿ. ಈಗಂತೂ ಹುಣಸೆ ಚಿಗುರು ಕೂಡ ಚೆನ್ನಾಗಿ ಸಿಗ್ತಾ ಇದೆ ಈ ಕಡೆ ಎಲ್ಲ, ಹಳ್ಳಿ ಕಡೆ ಈಗ ಸೀಸನ್ ಅಲ್ವಾ, ಮಸ್ತು ಸಿಗ್ತಾ ಇದೆ. ಇನ್ನು ನಾನು ಕೂಡ ಒಂದು ಸತಿನೂ ಮಾಡಿಲ್ಲ. ಇನ್ನು ಚಿಕ್ಕಮ್ಮ ಬಂದು ಆಗಲೇ 2 ಸತಿ ಸಾಂಬಾರು ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ದೇಹಕ್ಕೂ ಕೂಡ ತಂಪು ಸ್ವಲ್ಪ, ಅದಕ್ಕೆ ತಿನ್ನಬೇಕು. ಅದು ಯಾವಾಗ ವರ್ಷಕ್ಕೊಂದು ಸತಿನಾದರೂ ಎಷ್ಟು ವರ್ಷದಲ್ಲಿ ಒಂದು ಸತಿ ಬರುತ್ತೆ ಅಲ್ವಾ ಸೀಸನ್ನು, ಆ ಸೀಸನಲ್ಲಿ ಎಷ್ಟು ಸರಿ ಆದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅದು. ಅದಕ್ಕೋಸ್ಕರ ಹುಣಸೆ ಚಿಗುರು, ಅದಕ್ಕೆ ಇನ್ನು ಚಿಕ್ಕಮ್ಮ ಬಂದು ಹುಣಸೆ ಚಿಗುರು ಪಪ್ಪು ಮಾಡಿಬಿಟ್ಟು ಇನ್ನು ಅನ್ನ ಮಾಡಿ ಕೆಲ್ಸಕ್ಕೆ ಹೋಗಿದ್ರು ಅವರು. ಇನ್ನು ನನ್ನ ಮಗ ಎದ್ದಿದ್ನಲ್ವ, ಅವನ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗಲ್ಲ ಅವನಿಗೆ, ಮತ್ತು ಹೊಟ್ಟೆ ಹಸ್ಕೊಂಡ್ಬಿಟ್ಟಿರ್ತಾನಲ್ಲ. ಇನ್ನು ಅಲ್ಲಿಂದ ಹಾಕೊಂಬಂದು ನಮ್ಮ ಗುಂಡನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಅಣ್ಣ ಕೂಡ ಬಂದರು. ನಾನು ಊಟಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟೆ, ಇಲ್ಲಮ್ಮ ಕೀ ಇಲ್ಲೇ ಬಿಟ್ಟೋಗಿದ್ದೆ, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮಣ್ಣ ಕೀ ತೊಗೊಂಡೋದ್ರೆ. ಇನ್ನು ನಾನು ಬಂದು ಅಡುಗೆ ಎಲ್ಲ ಮಾಡಿ ಮತ್ತೆ ಫೋನ್ ಮಾಡಿದೆ, ಬಂದು ಊಟ ಮಾಡಿಕೊಂಡು ಹೋದರು. ಇನ್ನು ಮತ್ತೆ ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ಲ ಮನೆಯಲ್ಲಿ, ಇನ್ನು ಪಾತ್ರೆ ತೊಳೆಯೋದು, ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಳ್ಳೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅದೇ ಕೆಲಸನ ಆಯಿತು. ಇನ್ನು ಶನಿವಾರ ಆಗಿರೋದ್ರಿಂದ ಕೂಡ ತುಂಬ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಬಿಟ್ಟೆ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಇದು ಸಂಜೆ ಟೈಮಲ್ಲಿ ಚಿಕ್ಕಮ್ಮ ನುಗ್ಗೆ ಮರ ಕಡಿಸ್ತಾ ಇದ್ದಾರೆ. ಈ ನುಗ್ಗೆ ಮರ ಬಂದುಬಿಟ್ಟು ಇವಾಗ ಸರಿಯಾಗಿ ಹೂವು ಕೂಡ ಬಿಡ್ತಾ ಇಲ್ಲ. ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಒಂದು ಸ್ವಲ್ಪ ಕೊನೆಯೆಲ್ಲ ಕಡಿದ್ಬಿಟ್ರೆ ಆಮೇಲೆ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇವಾಗ ಕಡಿಸ್ತಾ ಇದ್ದಾರೆ ನಮ್ಮ ಜಗ್ಗು ಹತ್ರ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಪಕ್ಕದ ಮನೆಯದು ಮನೆ ಇದೆ ಅಲ್ವಾ, ಮಾಳಿಗೆ ಮನೆ ಇದೆ ಅಲ್ವಾ, ಈ ನುಗ್ಗೆ ಮರದಲ್ಲಿ ನೀರೆಲ್ಲ ಅವ್ರ ಮಾಳಿಗೆ ಮೇಲೆ ಬೀಳುತ್ತೆ. ಮತ್ತು ಅದು ಕರ್ಲು ಅಂತಾರಲ್ಲ, ಆ ಥರ ಮಣ್ಣು ಹಾಕಿರ್ತಾರೆ. ಆ ಮಣ್ಣಿನ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಒಳಗಡೆ ಸ್ವಲ್ಪ ಅವ್ರ ಮನೆ ಒಳಗಡೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಅವ್ರಿಗೆ ಯಾಕೆ ನಮ್ಮಿಂದ ರಿಸ್ಕ್ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಇದ್ದು ಹೆಂಗಿದ್ರು ಹೂವು ಏನು ಬಿಡೋದಿಲ್ಲ, ಕಾಯಿ ಕೂಡ ಇವಾಗ ಬಿಡೋದಿಲ್ಲ. ಅಟ್ಲೀಸ್ಟ್ ಮರ ಕಡಿಸಿದ್ರೆ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಮತ್ತು ಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದೆಲ್ಲ ಕಡಿಸ್ಬಿಟ್ರು. ಇನ್ನು ಚಿಕ್ಕಮ್ಮ ಬಂದು ನುಗ್ಗೆ ಸೊಪ್ಪು ಬಸ್ಸಾರು ಮತ್ತು ಪಲ್ಯ ಮುದ್ದೆ, ಬಿಸಿ ಮುದ್ದೆ ಎಲ್ಲ ಮಾಡಿದರು. ಇನ್ನು ಚಿಕ್ಕಮ್ಮ ಬಿಸಿ ಮುದ್ದೆ ಕೊಟ್ಟೋದ್ರು. ಇನ್ನು ನಾನು ನಮ್ಮಣ್ಣ ಅದನ್ನೇ ತಿನ್ಕೊಂಡ್ವಿ. ಇನ್ನು ಬೆಳಗ್ಗೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಅದೆಲ್ಲ ಆಯಿತು. ಆದಮೇಲೆ ಇವಾಗ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಮತ್ತು ಬೆಳಗ್ಗೆಗೆ ಎದ್ದು ಮತ್ತೆ ಪರದಾಡೋದು ಬೇಡ. ಇವಾಗ ಮಳೆಗಾಲ ಬೇರೆ ಅಲ್ವಾ, ಕರೆಂಟ್ ಇರುತ್ತೆ, ಒಂದು ಸತಿ ಕರೆಂಟ್ ಕೂಡ ಇರೋದಿಲ್ಲ. ಸುಮ್ಮನೆ ಎದ್ಬಿಟ್ಟಿನಿ ಏನಂತ ಹೇಳಿ. ಇನ್ನು ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಹೊರಗಡೆ ಬರೋದಕ್ಕೂ ಕೂಡ ಒಂಥರ ಭಯ, ಯಾಕೆಂದರೆ ತುಂಬ ಚೇಳುಗಳು ಮತ್ತು ಕಪ್ಪೆಗಳು ಅವೆಲ್ಲ ಬರ್ತಾನೇ ಇರ್ತವೆ. ಹೇಳೋದಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ಏನಂತ ಹೇಳ್ಬಿಟ್ಟು. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಹಳ್ಳಿ ಸೈಡಂತೂ ಪಕ್ಕನೇ ಅವೆಲ್ಲ ಬರ್ತಾ ಇರ್ತವೆ. ಇನ್ನು ಬೇಸಿಗೆ ಆಗಿರೋದ್ರಿಂದ ಅವು ಕೂಡ ಒಳಗಡೆನೇ ಇರೋದಿಲ್ಲ, ಆಚೆಗೆ ಬರ್ತಾನೆ ಇರ್ತವೆ. ಎಷ್ಟೋ ಸರಿ ನಾವು ಕೂಡ ನೋಡಿದ್ದೀವಿ, ಭಯ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.